ನೋಟಿಸ್ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಕಾರಣದಿಂದ ಇಡಿ ಅಧಿಕಾರಿಗಳು ಹೇಮಂತ್ ಸೊರೇನ್ ಅವರ ನಿವಾಸದಲ್ಲೇ ಇವತ್ತು ವಿಚಾರಣೆಯನ್ನ ಮಾಡಿದ್ರು. ಒಂದು ರೀತಿಯಲ್ಲಿ ಜಾರ್ಖಂಡ್ನಲ್ಲಿ ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಹೇಮಂತ್ ಸೊರೇನ್ ಬಂಧನ ಆಗುವಂತ ಸಾಧ್ಯತೆ ಇದೆ. ಸತತ 7 ಗಂಟೆಗಳಿಂದ ಹೇಮಂತ್ ಸೊರೇನ್ ಅವರ ವಿಚಾರಣೆ ನಡೀತಾ ಇದೆ. ರಾಂಚಿ ಸಿಎಂ ನಿವಾಸದ ಬಳಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಹೇಮಂತ್ ಸೊರೇನ್ ನಿವಾಸ ಸುತ್ತಮುತ್ತ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ಜೆಎಂಎಂನ ಎಲ್ಲ ಶಾಸಕರು ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಆ ಮೂಲಕ ಜಾರ್ಖಂಡ್ನಲ್ಲಿ ಒಂದು ರಾಜಕೀಯ ಅಸ್ಥಿರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಲೈವ್ ಗಮನಿಸ್ತಾ ಇದ್ದೀರಿ. ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಹೇಮಂತ್ ಸೊರೇನ್ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಅವರ ಮನೆ ಸುತ್ತಮುತ್ತ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಇಡಿ ವಶಕ್ಕೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಈ ಸದ್ಯಕ್ಕೆ ಜಾರಿ ನಿರ್ದೇಶನಾಲಯವನ್ನ ವಶಕ್ಕೆ ಪಡ್ಕೊಂಡಿದೆ. ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 9 ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟರು ಕೂಡ ಜಾರ್ಖಂಡ್ನ ಮುಖ್ಯಮಂತ್ರಿಗಳು ಆ ಕುರಿತಾಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ. ಈಗ ಅವರನ್ನ ಇಡಿ ಅಧಿಕಾರಿಗಳು ಸತತ ವಿಚಾರಣೆಯ ನಂತರ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ನೀವು, ರಿಪಬ್ಲಿಕ್ ಕನ್ನಡದಲ್ಲಿ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಹೇಮಂತ್ ಸೊರೇನ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಡಿ ಕೇಸ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಭಾರಿ ಕುತೂಹಲ ಇತ್ತು, ಏನಾಗುತ್ತೆ ಇವತ್ತೇ ಅರೆಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇತ್ತು. ಈಗ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ಜಾರ್ಖಂಡದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಈಗ ಈ ಕ್ಷಣಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಹಾಗಾದ್ರೆ ಜಾರ್ಖಂಡ್ನಲ್ಲಿ ಮುಂದೇನು? ಅವರ ಪತ್ನಿ ಕಲ್ಪನಾ ಸೊರೇನ್ ಅವರನ್ನ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಇಡಿ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತ ಹೇಮಂತ್ ಸೊರೇನ್ ಅವರನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸತತ 7 ಗಂಟೆಗಳ ಕಾಲ ವಿಚಾರಣೆಯ ನಂತರ ಈಗ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಹೇಮಂತ್ ಸೊರೇನ್ ಭೂ ಅಕ್ರಮ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರು. ಸತತ 7 ಗಂಟೆಗಳ ವಿಚಾರಣೆಯ ನಂತರ ಈಗ ಕೆಲವೇ ಕ್ಷಣಗಳಲ್ಲಿ, ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ, ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರಾಜಕೀಯವಾದಂಥ ಮೇಜರ್ ಡೆವಲಪ್ಮೆಂಟ್ ಜಾರ್ಖಂಡ್ನಲ್ಲಿ. ಒಂದು ವೇಳೆ ಇವರೇನಾದರೂ ಅರೆಸ್ಟ್ ಆದರೆ ಕಲ್ಪನಾ ಸೊರೇನ್ ಇವರ ಧರ್ಮಪತ್ನಿ ಇವರನ್ನ ಮುಖ್ಯಮಂತ್ರಿ ಮಾಡುವಂಥ ಸಾಧ್ಯತೆಗಳಿವೆ. ನಿನ್ನೆ ಅಷ್ಟೇ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿದಂಥ ಹೇಮಂತ್ ಸೊರೇನ್ ಅವ್ರಿಗೆ ಬಹುಶಃ ಅರಿವಿತ್ತು ಅಂತ ಅನಿಸುತ್ತೆ. ಈ ರೀತಿ ಒಂದು ರಾಜಕೀಯ ಸ್ಥಿರತೆ ಸೃಷ್ಟಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರ ಪಾರ್ಟಿ ಜೊತೆಯಲ್ಲಿ ಮೀಟಿಂಗನ್ನು ಕೂಡ ಮಾಡಿದರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರನ್ನ ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಭೂ ಅಕ್ರಮ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಜಾರಿ ನಿರ್ದೇಶನಾಲಯ ಅವರ ನಿವಾಸದಲ್ಲೇ ಅವ್ರನ್ನ 7 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ಪ್ರಕರಣದಲ್ಲಿ ಸೊರೇನ್ ವಿರುದ್ಧ ಸಾಕಷ್ಟು ಖಚಿತ ಸಾಕ್ಷ್ಯಗಳು ಕೂಡ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಲೈವ್ ಗಮನಿಸ್ತಾ ಇದ್ದೀರಿ. ಇಡಿ ಅಧಿಕಾರಿಗಳು ಒಂದು ವೇಳೆ ಅವರನ್ನ ಈ ಹೊತ್ತಿಗೆ ಏನಾದರೂ ಬಂಧಿಸಿದ್ರೆ ಅವರ ಧರ್ಮಪತ್ನಿ ಕಲ್ಪನಾ ಸೊರೇನ್ ಅವರನ್ನ ಮುಖ್ಯಮಂತ್ರಿ ಮಾಡುವಂಥ ಸಾಧ್ಯತೆ ಇದೆ. ಇದೇ ರೀತಿ ಬಿಹಾರದಲ್ಲೂ ಕೂಡ ರಾಬ್ಡಿ ದೇವಿ ರೀತಿ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಿಹಾರದಲ್ಲೂ ಹಿಂಗೆ ಆಗಿತ್ತು. ಬಿಹಾರದ ಮುಖ್ಯಮಂತ್ರಿ ಆಗಿದ್ದಂಥ RJD ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಜೈಲಿಗೆ ಹೋದಾಗ ಅವರ ಪತ್ನಿ ರಾಬ್ಡಿ ದೇವಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಈಗ ಅದೇ ರೀತಿಯ ರಾಜಕೀಯ ಅಸ್ಥಿರತೆ ಜಾರ್ಖಂಡ್ನಲ್ಲಿ ಸೃಷ್ಟಿಯಾಗಿರೋದ್ರಿಂದ ಹಿಂಗಾಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸುಮಾರು ಇಡಿ ಅಧಿಕಾರಿಗಳು ಸೋಮವಾರ ಹೇಮಂತ್ ಅವರ ದೆಹಲಿ ನಿವಾಸದ ಮೇಲೆ ದಾಳಿ ನಡೆಸಿದ್ರು, ಆದರೆ ಅವರು ಪತ್ತೆ ಆಗಿರಲಿಲ್ಲ. ಸುಮಾರು 36 ಲಕ್ಷ ರೂಪಾಯಿ ಅವರ ಚಂಪಾಯಿ ಸೊರೇನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ.
ಬಹುತೇಕ ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಅನ್ಕೊಂಡಿದ್ವಿ ಕಲ್ಪನಾ ಸುರೇನ್ ಅವರನ್ನ ಮುಖ್ಯಮಂತ್ರಿ ಮಾಡಬಹುದು ಅವರ ಧರ್ಮಪತ್ನಿ ಅನ್ನೋದನ್ನ. ಆದರೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಚಂಪೈ ಸುರೇನ್ ಅವರು ಜಾರ್ಖಂಡ್ನ ನೂತನ ಸಿಎಂ ಆಗಿ ಚಂಪೈ ಸುರೇನ್ ಆ ಮೂಲಕ ಬಹುತೇಕ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವುದು ಖಚಿತ ಆಗಿದೆ. ಹೀಗಾಗಿ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಚಂಪೈ ಸುರೇನ್ ನಿನ್ನೆಯಿಂದಲೂ ಕೂಡ ಅವರಿಗಾಗಿ ಅವರು ಸುಮಾರು 30 ಗಂಟೆಗಳ ಕಾಲ ಅಪ್ಸ್ಕಾಂಡ್ ಆಗಿದ್ರು. ಅವ್ರನ್ನ ಹುಡುಕಾಟ ಮಾಡ್ತಾನೆ ಇದ್ರು. ಸೋಮವಾರ ಅವ್ರ ಮನೆ ಮೇಲೆ ರೇಡ್ ಮಾಡಿದಾಗ ಒಂದಿಷ್ಟು ಲಂಸಮ್ ಕ್ಯಾಶ್ ಕೂಡ ಸಿಕ್ಕಿತ್ತು. ಈ ಸಂದರ್ಭಕ್ಕೆ ಈಗ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಿಎಂ ಚಂಪೈ ಸುರೇನ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬಹುತೇಕ ಹೇಮಂತ್ ಸುರೇನ್ ಅವರು ಅರೆಸ್ಟ್ ಆಗಿದ್ದಾರೆ. ಈ ಸದ್ಯಕ್ಕೆ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾರ್ಖಂಡ್ನ ಸಿಎಂ ಹೇಮಂತ್ ಸುರೇನ್ ಅರೆಸ್ಟ್ ಆಗಿದ್ದಾರೆ. ಸೋಮವಾರ ಅವರ ಮನೆ ಮೇಲೆ ರೇಡ್ ಮಾಡಿದಾಗ ಅವ್ರು ಸಿಕ್ಕಿರಲಿಲ್ಲ. 30 ಗಂಟೆಗಳ ಕಾಲ ಹುಡುಕಾಟದ ನಂತರ ಇವತ್ತು ಅವರು 9ನೇ ಬಾರಿ ನೋಟಿಸ್ ಕೊಟ್ಟಾಗ ಮನೆಯಲ್ಲೇ ಅವರು ವಿಚಾರಣೆಗೆ ಹಾಜರಾಗಿದ್ರು. ಜಾರ್ಖಂಡ್ನ ಸಿಎಂ ಹೇಮಂತ್ ಸುರೇನ್ ಅವರು 7 ಗಂಟೆಗಳ ವಿಚಾರಣೆಯ ನಂತರ ಈಗ ಅರೆಸ್ಟ್ ಆಗಿದ್ದಾರೆ. ಇಡಿಯಿಂದ ಸಿಎಂ ಹೇಮಂತ್ ಸುರೇನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮೇಜರ್ ಅಪ್ಡೇಟ್, ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನೀವೇನು ಗಮನಿಸ್ತಾ ಇದ್ದೀರಲ್ಲ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 7 ಗಂಟೆಗಳ ಕಾಲ ವಿಚಾರಣೆ ಆದ ನಂತರ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಭೂ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಹೇಮಂತ್ ಸುರೇನ್ ಪ್ರಮುಖ ಸಾಕ್ಷ್ಯಾಧಾರಗಳಿತ್ತು. ಮತ್ತೆ ಅವರ ಮನೆ ಮೇಲೆ ರೇಡ್ ಮಾಡಿದಾಗ ಸೋಮವಾರ ಅವರ ಮನೆ ಮೇಲೆ ರೇಡ್ ಆಗಿತ್ತು. ರಾಂಚಿಯಲ್ಲಿರುವ ಅವರ ಮನೆ ಮೇಲೆ ರೇಡ್ ಆದಾಗ 36 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತು. ಮತ್ತೆ ಕೆಲ ಡಾಕ್ಯುಮೆಂಟ್ಗಳು ಕೂಡ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಸತತ ಅವರಿಗೆ 9ನೇ ಬಾರಿ ಬಹುಶಃ ನೋಟಿಸ್ ಕೊಟ್ಟಿರೋದು. ಆದರೆ ಇಡಿ ಅಧಿಕಾರಿಗಳ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿಚಾರಣೆಗೆ ಅವರು ಹಾಜರಾಗಿರಲಿಲ್ಲ. ಹಾಗಾಗಿ ಅವರನ್ನ ಅವರ ಮನೆಯಲ್ಲೇ ಇವತ್ತು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 7 ಗಂಟೆಗಳ ವಿಚಾರಣೆ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಜನವರಿ 31ರಂದು ಅಂದರೆ ಇವತ್ತು ವಿಚಾರಣೆ 7 ಗಂಟೆಗಳ ಕಾಲ ನಡೆದಿದೆ. ಇಲ್ಲಿ ನಾವು ನೋಡ್ತಿರೋ ಹಾಗೆ ಈಗ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ರಾಜಧಾನಿ ರಾಂಚಿಯ ಆಯಕಟ್ಟಿನ ಸ್ಥಳಗಳಲ್ಲಿ, ಅಂದರೆ ಅವರ ಮನೆ ರಾಂಚಿಯ ಮನೆ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಿ ಸತತ 7 ಗಂಟೆಗಳಿಂದಲೂ ಕೂಡ ವಿಚಾರಣೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಒಳಪಡಿಸಿದ್ರು. ಖಚಿತ ಮಾಹಿತಿ ಇತ್ತು ಅವರಿಗೆ. ಭೂ ಹಗರಣದಲ್ಲಿ ಅವರ ಪಾಲುದಾರಿಕೆ ಇದೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ಚಂಪೈ ಸೊರೆನ್ ಈಗ ನೂತನ ಮುಖ್ಯಮಂತ್ರಿ. ಚಂಪೈ ಸೊರೆನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ. ಶಾಸಕಾಂಗ ಪಕ್ಷದ ನಾಯಕರು ಕೂಡ ಚಂಪೈ ಸೊರೆನ್ ಅವರ ಹೇಮಂತ್ ಸೊರೇನ್ ಅವರ ಧರ್ಮಪತ್ನಿ ಕಲ್ಪನಾ ಸುರೇನ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವ ಮಾಹಿತಿ ಇತ್ತು. ಆದರೆ ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ. ಸಿಎಂ ಸ್ಥಾನಕ್ಕೆ ಹೇಮಂತ್ ಸೊರೇನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ. ಅರೆಸ್ಟ್ ಆಗಿದ್ದಕ್ಕೆ ಸಿಎಂ ಸ್ಥಾನವನ್ನ ಹೇಮಂತ್ ಸೊರೇನ್ ತೊರೆದಿದ್ದಾರೆ. ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಸಿಎಂ. ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ. ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು. ಹೇಮಂತ್ ಸೊರೇನ್ ಅವರು ಭೂ ಹಗರಣ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಂಪೈ ಸೊರೇನ್ ಈಗ ನೂತನ ಮುಖ್ಯಮಂತ್ರಿ. ಲೈವ್ ದೃಶ್ಯ ಗಮನಿಸ್ತಾ ಇದ್ರಿ, ಲೈವ್ ರಿಪಬ್ಲಿಕ್ ಕನ್ನಡದಲ್ಲಿ. ಚಂಪೈ ಸೊರೇನ್ ಅವರು ಜಾರ್ಖಂಡ್ನ ನೂತನ ಸಿಎಂ. ಬೆಳಿಗ್ಗೆಯಿಂದಲೂ ಕೂಡ ಹೇಮಂತ್ ಸೊರೇನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. 7 ಗಂಟೆಗಳ ವಿಚಾರಣೆ ಆದ ನಂತರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಸದ್ಯಕ್ಕೆ ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಚಂಪೈ ಸೊರೇನ್. ಈ ಕ್ಷಣದ ಮಾಹಿತಿ, ಚಂಪೈ ಸೊರೇನ್ ಜಾರ್ಖಂಡ್ನ ಮುಖ್ಯಮಂತ್ರಿ.